Okay, we will be looking into the some specific angles and their values. Specific angles and their values. ಈಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಯೂನಿಟ್ ಸರ್ಕಲ್ ಆಗಲೇ ತೊಗೊಂಡ್ವಿ ಹೌದಾ. ಯೂನಿಟ್ ಸರ್ಕಲ್ ಒಳಗಡೆ ಇದು ಫಾರ್ ಎಕ್ಸಾಂಪಲ್ 1 ಯೂನಿಟ್ ಅಂತ ತೊಗೊಳ್ಳೋಣ. ಇದು 1 ಯೂನಿಟ್ ಇತ್ತಂದ್ರೆ ಆಮೇಲೆ ಸರ್ಕಲ್ ಒಳಗಡೆ ಈ ಕಡೆ ಬಂದಿದ್ದು ಗೊತ್ತಾ, ಇದು ಡೌನ್ ಆಗಿತ್ತು ಗೊತ್ತಾ, ಹಿಂಗೆ ಈ ಪಾರ್ಟ್ ಇಷ್ಟೇ ಲೆಂಗ್ತ್ ಇರುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ಕಮ್ಮಿ ಆಯ್ತು ಇದು ಹೌದಿಲ್ಲ. ಎಷ್ಟು ಕಮ್ಮಿ ಆಯಿತು, ಆ್ಯಂಗಲ್ 30 ಡಿಗ್ರಿ ಇದ್ರೆ ಇದಕ್ಕೆ ಮತ್ತು ಇದಕ್ಕೆ ಏನು ರೇಷಿಯೋ ಏನೈತಿ. ಎಕ್ಸಾಂಪಲ್ ದಿಸ್ ಸೈಡ್ ಇನ್ಕ್ರೀಸ್ ಆದರೆ ದಿಸ್ ಸೈಡ್ ಹೆಂಗೆ ಡಿಕ್ರೀಸ್ ಹಾಕ್ಕೊಂತ ಹೋಗ್ತದ, ಈ ಸೈಡ್ ಇನ್ಕ್ರೀಸ್ ಆದ್ರೆ ಈ ಸೈಡ್ ಡಿಕ್ರೀಸ್ ಹೆಂಗೆ ಹಾಕ್ಕೊಂತ ಹೋಗ್ತದೆ ಹೌದಿಲ್ಲ. ಫಾರ್ ಎಕ್ಸಾಂಪಲ್ ಅಪೋಸಿಟ್ ಸೈಡ್ ಇನ್ಕ್ರೀಸ್ ಮಾಡ್ತೀನಿ ನಾನು, ಇಲ್ಲಿ ಮಾಡಿದೆ ಇನ್ಕ್ರೀಸ್, ಅವಾಗ ಏನಾಗ್ತದೆ ಹೇಳು, ಅಡ್ಜಸೆಂಟ್ ಡಿಕ್ರೀಸ್ ಆಯ್ತಾ, ಮತ್ತೆ ಇನ್ಕ್ರೀಸ್ ಮಾಡಿದೆ ಅಡ್ಜಸೆಂಟ್ ಏನಾಯಿತು, ಮತ್ತೆ ಇನ್ಕ್ರೀಸ್ ಮಾಡಿದೆ ಅಡ್ಜಸೆಂಟ್ ಡಿಕ್ರೀಸ್. ಅರ್ಥ ಆಯ್ತಾ, ಎಷ್ಟು ರೇಷಿಯೋ ಒಳಗೆ ಡಿಕ್ರೀಸ್ ಆಗ್ತದೆ, ವಾಟ್ ಈಸ್ ದ ರೇಷಿಯೋ ಆಫ್ ಡಿಕ್ರೀಸ್ ಆಗ್ತಂದ್ರೆ ಎಷ್ಟು ರೇಷಿಯೋ ಒಳಗೆ ಡಿಕ್ರೀಸ್ ಆಗ್ತದೆ. ಅರ್ಥ ಆಯ್ತಾ. ಓಕೆ, ದೆನ್ ಸೈನ್ 0 ಡಿಗ್ರಿ ಅಂತ ಬಂದೈತಿ. ಫಸ್ಟ್ ಏನಪ್ಪ, ಸೈನ್ 0 ಡಿಗ್ರಿ ಈಸ್ 0 ಅಂತ ನಾವು ಹೇಳ್ತೀವಿ. ಹೆಂಗೆ ಹೇಳ್ತೀವಿ, 0 ಯಾಕೆ ಸರ್, 1 ಯಾಕೆ ಇಲ್ರಿ, -1 ಯಾಕೆ ಇಲ್ರಿ, 1000 ಯಾಕೆ ಇಲ್ರಿ, 10,000 ಯಾಕೆ ಇಲ್ರಿ, 0 ಯಾಕೆ ಬಂತು. ಸೈನ್ ಫಾರ್ಮುಲಾ ಏನು ಹೇಳಿ ಮೊದಲು, ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಕರೆಕ್ಟ್. ಸೈನ್ ಥೀಟಾ ಅಂದ್ರೆ ಏನು ತೊಗೊಂಡಿವಿ ಇಲ್ಲಿ, 0 ತೊಗೊಂಡಿವಾ. ಥೀಟಾ ಅಂದ್ರೆ 0 ಡಿಗ್ರಿ ತೊಗೊಂಡಿವಿ. ದೇರ್ ಫೋರ್ ಥೀಟಾ 0 ಡಿಗ್ರಿ ಅಂತಂದ್ರೆ ಆ್ಯಂಗಲ್ ಏನಾಗ್ತದೆ 0 ಅಂತಂದ್ರೆ ಅಪೋಸಿಟ್ನೂ ಇದೆ, ಅಡ್ಜಸೆಂಟ್ನೂ ಇದೆ, ಹೈಪೋಟೆನಸ್ನೂ ಇದೆ. ಅಪೋಸಿಟ್ ವ್ಯಾಲ್ಯೂನೇ ಇಲ್ಲ ಅಂದ್ರೆ ಅಪೋಸಿಟ್ ವ್ಯಾಲ್ಯೂ 0 ತೊಗೊಳ್ಳಿ, 0 ಡಿವೈಡ್ ಬೈ ಸಮಥಿಂಗ್ ಏನಾಗ್ತದೆ 0ನೇ ಬರ್ತದಿಲ್ಲ. ಅಂದ್ರೆ ಸೈನ್ ಥೀಟಾ 0 ಇದ್ದಾಗ ವ್ಯಾಲ್ಯೂ ಏನು ಬಂತು 0, ಏನು ಬರಲಿ ಇಲ್ಲಿ 0 ಅಂತ ಬಂತು. ಆಯ್ತಾ. ಹಿಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋದ್ರೆ ಸೈನ್ 30 ಡಿಗ್ರಿ ವ್ಯಾಲ್ಯೂ ಏನು ಬರ್ತದೆ 1/2 ಅಂತ ಬರ್ತದೆ. ಸೈನ್ 30 ಡಿಗ್ರಿ 1/2, ರೇಷಿಯೋ ಏನಪ್ಪ 1/2. ಮೀನಿಂಗ್ ಏನು, ಸೈನ್ 30 ಡಿಗ್ರಿ ರೇಷಿಯೋ 1/2 ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸೈನ್ 30 ಡಿಗ್ರಿ ಅಂತ ಬರಿತೀನಿ, ಕರೆಕ್ಟಾ. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ 1/2 ಅಂದ್ರೆ ಆಪೋಸಿಟ್ 1 ಸೆಂಟಿಮೀಟರ್ ಹೈಟ್ ಇದ್ರೆ ಹೈಪೋಟೆನಸ್ 2 ಸೆಂಟಿಮೀಟರ್ ಇರ್ತದೆ ಅಂದಂಗೆ. ಅರ್ಥ ಆಯ್ತಾ. ಆಪೋಸಿಟ್ 1 ಸೆಂಟಿಮೀಟರ್ ಇದ್ರೆ ಹೈಪೋಟೆನಸ್ ಏನಿರ್ತದಂತ 2 ಸೆಂಟಿಮೀಟರ್ ಇರ್ತದೆ. ಇದು ರೇಷಿಯೋ ಹೇಳ್ತೀವಿ ನಾವು ಅಷ್ಟೇ. भी क्या नहीं बोलने लगे हमें, खाली रेशियो बोलने लगे, मालूम पड़ा. ओके, क्या लिखे इधर 1/2 लिखे. देन व्हाट इज द वैल्यू ऑफ साइन 45 डिग्री 1/√2, 1/√2. ओके, देन साइन 60 डिग्री √3 डिवाइडेड बाय 2, √3/2. ನೆಕ್ಸ್ಟ್ ಸೈನ್ 90 ಡಿಗ್ರೀಸ್ 1. ಅರ್ಥ ಆಯ್ತಾ. ನೋಡಿಲಿ, ಇದನ್ನು ಸ್ವಲ್ಪ ನಿಂಗೆ ಸಿಂಪ್ಲಿಫೈಡ್ ಮಾಡಿ ಹೇಳ್ತೀನಿ. ಸೈನ್ 0 ಡಿಗ್ರಿ ಏನು ಸಿಕ್ತೀನಿ ಈಗ 0 ಸಿಕ್ತು, ಕರೆಕ್ಟಾ. ಸೈನ್ 30 ಡಿಗ್ರಿ ಏನು ಸಿಕ್ತು 1/2 ಅಂದರೆ 0.5. 1/2 ಅಂದರೆ 0.5. ದೆನ್ 1/√2 ಸಿಕ್ತು. 1/√2 1/√2 ಅಂತಂದ್ರೆ 1.73 ಏನು ಬರ್ತದೆ ಆನ್ಸರ್ ಇಲ್ಲಿ 1.73. 1.73 ಅಲ್ಲ 43, 1.43 ಬರ್ತೈತಿ. √2 ವ್ಯಾಲ್ಯೂ ಎಷ್ಟಪ್ಪ 1.42 ಹಿಂಗೆ ಬರ್ತೈತಿ, 4243 ಹಿಂಗೆ ಬರ್ತೈತಿ. 1.42 ಹಿಡಿ ಆಯಿತಾ. 1.42 ತೊಗೊಂಡಿರ್ತೀಕೋ, 1/1.42 ಅಂದರೆ ಎಷ್ಟು ಬರ್ತದೆ ಆನ್ಸರ್, ಇದು 100 ಡಿವೈಡ್ ಬೈ 142 ಅಂದಂಗೆ ಡಿವೈಡ್ ಬೈ ಎಷ್ಟು ಬರ್ತದೆ ಆನ್ಸರ್ 0.1000 ಆಯಿತು. 14 14 84, 14 7 98. ಓಕೆ, ನೆಕ್ಸ್ಟ್ 2 0.72 ಬರ್ತದೆ. ಇದು 1/√2 ವ್ಯಾಲ್ಯೂ ಎಷ್ಟು ಬರ್ತೈತೆ ರೀ 0.72. 1/√2 ವ್ಯಾಲ್ಯೂ ಎಷ್ಟು ಬರ್ತೈತಿ 0.72 ಬಂತು. ಓಕೆ, ನೆಕ್ಸ್ಟ್ √3 ಡಿವೈಡ್ ಬೈ 2, √3 ಡಿವೈಡೆಡ್ ಬೈ 2, √3 ವ್ಯಾಲ್ಯೂ 1.73. √3 ವ್ಯಾಲ್ಯೂ ಎಷ್ಟು 1.73 ಡಿವೈಡ್ ಬೈ 2. 2 1s 2 8s 16, ಎಷ್ಟು ಉಳಿತು 1 ಉಳಿತು 13 ಆಯಿತು. ನೆಕ್ಸ್ಟ್ 2 6 12 ಪಾಯಿಂಟ್ ಇಲ್ಲಿ ಕೊಡೋಣ ಅಂತ ಎಷ್ಟು ಬಂತಪ್ಪ 0.86 ಬಂತು. 0.86 ಏನಿದು √3 ಡಿವೈಡೆಡ್ ಬೈ 2 ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಫೈನಲ್ ಆಗಿ ಏನು ಬಂತು ಆನ್ಸರ್ 1 ಬಂತು. ಅಂದ್ರೆ 0ನಿಂದ ಸ್ಟಾರ್ಟ್ ಆಗಿ 1 ತನಕ ಹಂಗೆ ಇನ್ಕ್ರೀಸ್ ಆಕ್ಕೊಂತ ಹೊಂಟದ ಬೌ ಅಂತೇಳಿಕೆ. ಓಕೆ, ಸೌಂಡ್ ಕೇಳಿಸ್ತಿರ್ಬೇಕು. 0, 0.5, 0.72, 0.86,
1 ಅಂತ ಬಂತು ಅಂದ್ರೆ ಇನ್ಕ್ರೀಸ್ ಆಕತ್ತದ ಆಸ್ ಟೀಟಾ ಇನ್ಕ್ರೀಸಸ್ ಸೈನ್ ಟೀಟಾ ಇನ್ಕ್ರೀಸಸ್ ಆಕತ್ತದಿಲ್ಲಪ್ಪ. ಓಕೆ, ಇದು ಸೈನ್ ಟೀಟಾದಾಯ್ತು. ಹಿಂಗೆ ಕಾಸ್ ಟೀಟಾ ನೋಡು, ಕಾಸ್ ಟೀಟಾ ಇಫ್ ಟೀಟಾ ಇನ್ಕ್ರೀಸಸ್ ಕಾಸ್ ಟೀಟಾ ಡಿಕ್ರೀಸಸ್ ಅಂದ್ರೆ ಕಾಸ್ ಟೀಟಾ ಹೈ ಟು ಲೋ ಆಗ್ತದೆ. ಕಾಸ್ ಟೀಟಾ ಏನಾಗ್ತದ ಹೈ ಟು ಲೋ. ಸೈನ್ ಟೀಟಾ ಯಾವಾಗಲೂ ಲೋ ಟು ಹೈ. ಕಾಸ್ ಟೀಟಾ ಹೈ ಅಂದ್ರೆ 1, ಲೋ ಅಂದ್ರೆ 0. ಮಜ್ಜಾ ಹೌದಿಲ್ಲ? ಓಕೆ, ಏನು ಮಾಡಿದ್ವಿ ನಾವು? ಸೈನ್ ಅಂದ್ರೆ 0 to 1, ಕಾಸ್ ಅಂದ್ರೆ 1 to 0. ಅರ್ಥ ಆಯ್ತು? ಓಕೆ, 1 to 0 ಅಂತಂದ್ರೆ ಮೊದಲು ಹೈ, ಹೈಗಿಂತ ಸ್ವಲ್ಪ ಕಮ್ಮಿ ಕಿದು ಹಾಂ √3 ಡಿವೈಡೆಡ್ ಬೈ 2. ಅದಕ್ಕಿಂತ ಸ್ವಲ್ಪ ಕಮ್ಮಿ 1/√2. ಅದಕ್ಕಿಂತ ಸ್ವಲ್ಪ ಕಮ್ಮಿ 1/2. ಅಂದ್ರೆ ಇದೇ ಹಿಂಗೆ ಬರ್ದಂಗೆ 1, 0.86, 0.72, 0.5, 0. ಓಕೆ, ಇಫ್ ಟೀಟಾ ಇನ್ಕ್ರೀಸಸ್ ಕಾಸ್ ಟೀಟಾ ಡಿಕ್ರೀಸಸ್. ಶೌ ಅಂತ ಹೋಗ್ತದೆ, ಅದು ಬೌ ಅಂತ ಹೋಗಿತ್ತು, ಇದು ಶೌ ಅಂತ ಹೋಗ್ತದೆ. ತಿಳಿತಾ? ಓಕೆ, ಈಗ ಟ್ಯಾನ್ ಟೀಟಾ ಬೇಕು ನಮಗೆ. ಟ್ಯಾನ್ ಟೀಟಾ ಅಂದ್ರೆ ಒಂದು ಫಾರ್ಮುಲಾ ಬರ್ಸಿದೆ ಫಸ್ಟ್ ಡೇನೆ. ಏನಪ್ಪ ಟ್ಯಾನ್ ಟೀಟಾ ಅಂದರೆ? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಕರೆಕ್ಟ್? ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್. ಇಲ್ಲಿ ಎಷ್ಟದ? ಸೈನ್ 0 ಅಂದ್ರೆ 0, ಕಾಸ್ 0 ಅಂದ್ರೆ 1. ಅಂದ್ರೆ ಸೈನ್ 0 ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ಯಾನ್ 0 ತೋತೀನಿ ನಾನು. ಟ್ಯಾನ್ 0 ಇಸ್ ಈಕ್ವಲ್ ಟು ಸೈನ್ 0 ಡಿವೈಡ್ ಬೈ ಕಾಸ್ 0. ಹೌದಿಲ್ಲ ರೀ? ಹಾಂ, ಸೈನ್ 0 ವ್ಯಾಲ್ಯೂ ಏನೈತಿ? ಡಿವೈಡ್ ಕಾಸ್ 0 ವ್ಯಾಲ್ಯೂ 0/1. ತಿಳಿತಾ? ಅರ್ಥ ಆಯ್ತಾ? ಅಂದ್ರೆ ಸೈನ್ 0 ಇತ್ತಂದ್ರೆ ಟ್ಯಾನ್ 0 ಆಯಿತು. ಅಂದರೆ 0 ಡಿವೈಡ್ ಬೈ 1 ಅಂದ್ರೆ ಏನು ಬಂತು ಆನ್ಸರ? 0 ಬಂತು. ಇಲ್ಲಿ 1/2 ಅದ. ನೆಕ್ಸ್ಟ್ ಏನು ಬರ್ತೀನಿ ನಾನು? 1/2 ಡಿವೈಡೆಡ್ ಬೈ, ಇದನ್ನು ಡಿವೈಡ್ ಮಾಡ್ತೀನಿ ಜೊತೆಗೆ 0 ಡಿವೈಡ್ ಬೈ 1 ಮಾಡಿದಿಲ್ಲ. ಈಗ ಏನು ಮಾಡೋಣ? 1/2 ಡಿವೈಡ್ ಬೈ √3/2. √3 ಡಿವೈಡೆಡ್ ಬೈ 2, ಬೈ 2 ಕ್ಯಾನ್ಸಲ್. 1/√3 ಏನು ಉಳಿತಪ್ಪ ಇದು? 1/√3. 1 ಡಿವೈಡೆಡ್ ಬೈ √3. ನೆಕ್ಸ್ಟ್ 1/√2 ಡಿವೈಡೆಡ್ ಬೈ 1/√2. 1/√2 1 1/√2 1. ಎಷ್ಟು ಬಂತು ಆನ್ಸರ್? 1 ಬಂತು ರೀ. 1 ಬಂತ? ನೆಕ್ಸ್ಟ್ √3/2 ಡಿವೈಡೆಡ್ ಬೈ 1/2. 2 ಕ್ಯಾನ್ಸಲ್. ಏನು ಬಂತು? √3 ಬಂತು ಆನ್ಸರ್. ಏನು ಬಂತು? √3. ನೆಕ್ಸ್ಟ್ 1 ಡಿವೈಡ್ ಬೈ 0. 1 ಡಿವೈಡೆಡ್ ಬೈ 0. ನಾಟ್ ಡಿಫೈನ್ಡ್ ಅಂತ ಹೇಳ್ದಿ. ಹೆಂಗೆ ನಾಟ್ ಡಿಫೈನ್ಡ್ ಅಂದ್ರೆ ಏನು ಮೀನಿಂಗ್? ಯಾಕೆ? ವೈ ವಿ ಕಾಂಟ್ ಡಿಫೈನ್ 1/0? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ಪ್ಲೀಸ್ ಟೆಲ್ ಮಿ. ಹೇಳು. ಪಾಯಿಂಟ್ ಹೇಳೋಕೆ ಬರ್ತದೆ? 1/0 ವ್ಯಾಲ್ಯೂ ಏನು ಬರ್ತದೆ? ಅನ್ಡಿಫೈನ್ಡ್ ಅಂತ ಹೇಳೋದಕ್ಕೆ ನಾಟ್ ಡಿಫೈನ್ಡ್ ಅಂತ ಹೇಳೋದು. ಅಂದ್ರೆ ಮೀನಿಂಗ್ ಏನು? ನಾಟ್ ಡಿಫೈನ್ಡ್ ಅಂದ್ರೆ ಏನು? ಡಿಫೈನ್ ಮಾಡೋಕ್ಕಾಗಿಲ್ಲ. ಡಿಫೈನ್ ಮಾಡೋಕ್ಕಾಗಿಲ್ಲ. ಯಾಕೆ ಡಿಫೈನ್ ಮಾಡೋಕ್ಕಾಗಲ್ಲ? ಕ್ಯೂ ಡಿಫೈನ್ नहीं कर सकते? ಹಾಂ, ಅಷ್ಟೇ ಹೇಳ್ಯಾರ ನಮಗೆ, ಮುಂದಿನ ಹೇಳಿಲ್ಲ. ಮಜ್ಜಾನಿ ಲೈಫ್ ನೋಡಿಲಿ. 1 ಡಿವೈಡ್ ಬೈ 0 ಇಸ್ ಈಕ್ವಲ್ ಟು ಅನ್ಡಿಫೈನ್ಡ್ ಅಂತ ಹೇಳಿದ್ರಪ್ಪ. ಅದ್ರ ಮೀನಿಂಗ್ ಹೇಳ್ತೀನಿ ಕೇಳು. ಹಾಂ, ಮತ್ತೆ ಯಾರಿಗೆ ಕೇಳಿದ್ರೆ ನೀನು ಹೇಳಕ್ಕಂತ ನೋಡಿ. ಮೀನಿಂಗ್ ಹೇಳ್ತೀನಿ ಅಂತ. ಸಮಥಿಂಗ್ ಡಿವೈಡ್ ಬೈ ಸಮಥಿಂಗ್. ಡಿವಿಷನ್ ಅಂದ್ರೆ ಏನು ಮೊದಲು ಹೇಳು. ವಾಟ್ ಈಸ್ ಡಿವಿಷನ್? ವಾಟ್ ಈಸ್ ಡಿವಿಷನ್? ವಾಟ್ ಈಸ್ ಬಿಡಪ್ಪ ಡಿವಿಷನ್ ಬೇಡ. ಮೊದಲು ವಾಟ್ ಈಸ್ ಮಲ್ಟಿಪ್ಲಿಕೇಶನ್? ವಾಟ್ ಈಸ್ ಮಲ್ಟಿಪ್ಲಿಕೇಶನ್? ಮಲ್ಟಿಪ್ಲೈಯಿಂಗ್ 2 ನಂಬರ್ಸ್. ಫಾರ್ ಎಕ್ಸಾಂಪಲ್ 5 × 3 ಎಷ್ಟು ಬರ್ತದ? 15 ಬರ್ತದ. ತಗೋ, ನಾನು ಇನ್ನೊಂದು ವೇ ಹೇಳಿ, ನನಗೆ 15 ಬರ್ಬೇಕು ಆನ್ಸರ್. ಆಯಿತು, ಇಂಟು ಬಿಡು ಮತ್ತೆ. ಬಿಡು, ಅವತ್ತು ಬರ್ತೀನಿ. 3 × 5 ಇಸ್ ಈಕ್ವಲ್ ಟು 15. ಇವೆರಡೇ ನಂಬರ್ ಯೂಸ್ ಮಾಡಬೇಕು. ಇವೆರಡೇ ನಂಬರ್ ಯೂಸ್ ಮಾಡಬೇಕು. 15 ಬರಬೇಕು. ಹಾಂ, ಇವ ಇಂಥ ಶಾಣೆ ಅದು ಯಪ್ಪ ಇದು. ಓಕೆ, ಹಾಂ ನೋಡಿ ಏನು ಬರ್ದಪ್ಪ? ಇದೇನು ಬರ್ಬೋದು? 5 × 3 ಅಂತಂದ್ರೆ 5 + 5 + 5. ಎಷ್ಟು ಟೈಮ್ಸ್ ಆ್ಯಡ್ ಮಾಡಿದೆ? ತಗೋ 3 ಟೈಮ್ಸ್. ಟೈಮ್ಸೇ ಮಾಡಿಲ್ಲ ನೀ ಇಲ್ಲಿ?
ಹೌದಿಲ್ಲ? ಓಕೆ, ಈಗ 3 5 ಐತಿ ಅಂದ್ರೆ 3 + 3 + 3 + 3 + 3 ಎಷ್ಟು ಟೈಮ್ಸ್? 5 ಟೈಮ್ಸ್. ಅದಕ್ಕೆ 5 ಟೈಮ್ಸ್ ಅಂತ ಬರೀತೀವಿ. ತಿಳಿತಾ? ವಾಟ್ ಈಸ್ ಮಲ್ಟಿಪ್ಲಿಕೇಶನ್? ಇಟ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎಡಿಷನ್. ಇಟ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ಎಡಿಷನ್. ಇಟ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎಡಿಷನ್ ಅಂತ. ಅದು ಮಲ್ಟಿಪ್ಲಿಕೇಶನ್ ಆಯಿತು. ಹಂಗಿದ್ರೆ ಡಿವಿಷನ್ ಏನು? ಓ, ಎಷ್ಟು ಶಾಣೆ ಅದವು ಇವು. ಹಾಂ, ಓಕೆ. ಹಂಗಿದ್ರೆ ಏನು ಮಾಡಿದ್ರೆ ಈಗ ನಾನು ಡಿವಿಷನ್ ಅಂದರೆ ಏನು ಹೇಳ್ತೀನಿ ಈಗ. ವಾಟ್ ಈಸ್ ಡಿವಿಷನ್ ನೋಡೋಣ ಅಂತ. ಫಾರ್ ಎಕ್ಸಾಂಪಲ್ 15 / 5 ಅಂತ ಮಾಡ್ತೀನಿ. ಎಷ್ಟು ಬರ್ತಾ ಆನ್ಸರ್? 3 ಬಂತಾ? ಮತ್ತೆ ನನಗೆ 3 ಬರ್ಬೇಕು ಆನ್ಸರ್. ಮತ್ತೇನಾದರೂ ಬೇರೆ ವೇ ಒಳಗೆ ಹೇಳು. 15 ನೋಡೋಣ. ಓಕೆ, 15 - 5 = 10. ಎಷ್ಟು ಸತಿ ಮೈನಸ್ ಮಾಡಿದೆ? 1 ಟೈಮ್. -5 = 5. -5 = 0 ಬರೋ ತನಕ ಮಾಡ್ಬೇಕಷ್ಟೇ. ಅದು ಮುಂದಕ್ಕೆ ಹೋಗಬಾರ್ದು. ಏನು ಬೇಕು ನಮ್ಗೆ ಆನ್ಸರ್? ಫೈನಲ್ 0 ಬರಲೇಬೇಕು, ಇಲ್ಲಾಂದ್ರೆ ನಡೆಯಂಗಿಲ್ಲ. ಓಕೆ, ಏನು ಬಂತ ಆನ್ಸರ್? 1 ಟೈಮ್, 2 ಟೈಮ್, 3 ಟೈಮ್. 3 ಟೈಮ್ಸ್ ಏನು ಮಾಡಿದೆ ನೀನು? ಸಬ್ಟ್ರಾಕ್ಷನ್ ಮಾಡಿದೆ. ಹೌದಿಲ್ಪ? ಸಬ್ಟ್ರಾಕ್ಷನ್ ಮಾಡಿದಿಲ್ಲ? ದಟ್ ಮೀನ್ಸ್ ವಾಟ್ ಈಸ್ ಡಿವಿಷನ್? ಇಟ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಬ್ಸ್ಟ್ರಾಕ್ಷನ್ ಅಲ್ಲ, ಸಬ್ಟ್ರಾಕ್ಷನ್. ಹೌದಿಲ್ಲ? ಸಬ್ಸ್ಟ್ರಾಕ್ಷನ್ ಅದನ್ನು ಮತ್ತದು. ಹಾಂ, ನೋಡು ಏನದ ಸಬ್ಟ್ರಾಕ್ಷನ್ ಅಂತ ನಾ ಕಲ್ತೀನಿ. ಮತ್ತು ಬೇರೆದಿದ್ರೆ ನನಗೆ ಹೇಳು, ನಾನು ತಿದ್ಕೊತೀನಿ, ಇಲ್ಲ ನೀನು ತಿದ್ದುಕೋ. ಓಕೆ, ಇಷ್ಟು ಗೊತ್ತಾಯ್ತಾ? ಹಾಂ, ಈಗ ನಾನು 10 / 5 ಅಂತ ಮಾಡ್ತೀನಿ. ಏನು ಮಾಡಲಿ? 2 ಬರ್ತದ ಅಂದರೆ 10 - 5 = 5 - 5 = 0. ಅಂದರೆ 10 ಇದ್ದಿದ್ದೇನಾಯಿತು? 0 ಆಯಿತು. ಎಷ್ಟು ಸಲ ಮೈನಸ್ ಮಾಡಿದೆ? 2 ಸತಿ ಮೈನಸ್ ಮಾಡಿದೆ. ಹಂಗೀಗ ನಾನು ಮಾಡ್ತೀನಿ 1 / 0 = ಏನು ಬರ್ತಾ ಆನ್ಸರ? ಆನ್ಸರ್ 0 ಬರ್ಬೇಕು ನನಗೆ. 1 / 0 ಅಂತ ಆನ್ಸರ್ ಏನು ಬರಬೇಕು? 0. ನೋಡಿ ಈಗ 5 / 10 / 5 ಮಾಡಿದಾಗ 0 ಬಂತಿಲ್ಲ ಆನ್ಸರ್. ಮೈನಸ್ ಮಾಡಿದಾಗ ಇಲ್ಲಿ 0 ಬಂದಿತ್ತು. ಹಿಂಗೆ ಇಲ್ಲಿ 0 ಬರ್ಬೇಕು ನನಗೆ. ಎಷ್ಟು ಸಲ್ತಿ ಮೈನಸ್ ಮಾಡಬೇಕು? ಹಾಂ, 1 - 0 = ಎಷ್ಟು ಬರ್ತದ? 1 ಬರ್ತದ. -0 = ಎಷ್ಟು ಬರ್ತದ? 1 ಬರ್ತದೆ. -0 = ಎಷ್ಟು ಬರ್ತದ? 1 ಬರ್ತದೆ. -0 = ಎಷ್ಟು ಬರ್ತದ? -0 = ಎಷ್ಟು ಬರ್ತದ? -0 ಎಷ್ಟು ಸಲ್ತ ಮಾಡ್ಕೊಂತ ಹೋಗ್ತಿ ಹಂಗೆ? ಅನ್ಡಿಫೈನೇಬಲ್, ಅನ್ಗಿನತ್, ಇನ್ಫೈನೈಟ್, ಅನ್ಡಿಫೈನೇಬಲ್. ವಿ ಕ್ಯಾನ್ ಮೇಕ್ ಇಟ್ ಆಸ್ ಅನ್ಡಿಫೈನೇಬಲ್. ಇನ್ಫೈನೈಟ್ ಟೈಪ್ ಮೈನಸ್ ಮಾಡ್ಕೊಂತ ಹೋದ್ರು ನಮ್ಗೆ ಆನ್ಸರ್ ನೈ ಐ ಉಂದಿ. ಓಕೆ, ದೇರ್ ಫೋರ್ ಅನ್ಡಿಫೈನೇಬಲ್. ಏನು ಬರ್ತೀಪ? 1 / 0 UND. ಹ್ಯಾಂಡಿ ಅಲ್ಲ, UND ಆಗ್ತದಾ? ಹಾಂ, ಮತ್ತು ಹಾಗೆಲ್ಲ ಅನ್ಬಾರ್ದು. ಓಕೆ, UND ಅಂದ್ರೇನು? ಅನ್ಡಿಫೈನೇಬಲ್. UND. ನೆಕ್ಸ್ಟ್ ಈಗ ಇಷ್ಟು ಗೊತ್ತೈತಿಲ್ಲ, ನಾವು ಏನು ನೆನ್ಪಿಟ್ಕೊಂಡ್ವಿ? 0, 1/2, 1/√2, √3/2, 1 ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೈನ್ದು ಒಂದೇ ನೆನ್ಪಿಟ್ಕೊಂಡ್ರೆ ಉಳಿದು ಎಲ್ಲ ಬೇಡ, ತಾನೇ ಬಂದ್ಬಿಡ್ತದ. ಹಾಂ, ನೋಡು 0, 1/2, 1/√2, √3/2, 1 ಕರೆಕ್ಟಾ? ಈ ಬೆರಳುಗಳು ನೋಡ್ಕೊಂಬಿಟ್ರಿ. 0 ಯಾವಾಗಲೂ 0 ಇಲ್ಲಿ ಇರ್ತಿತ್ತಲ್ಲ. 0, 1/2, 1/√2, √3/2, 1 ಅರ್ಥ ಆಯ್ತಾ? ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ, ಈ ಹ್ಯಾಂಡು ಸೈನ್ ಅಂತ ತಿಳ್ಕೊತೀನಿ. ಈ ಹ್ಯಾಂಡ್ ಏನಂತ ತಿಳ್ಕೊತೀನಿ? ಕಾಸ್ ಅಂತ ತಿಳ್ಕೊತೀನಿ. ಏನಿದು? ಕಾಸ್. ತಿಳಿತಾ? ತಗೋ, ಹೆಂಗೆ ಬರಲಿ? ಹಿಂಗೆ ಮಾಡ್ತಾನೆ ಈಗ. ಹಿಂಗೆ ಬರ್ಬೇಕಾಗಬೇಕು. ಹಿಂಗೆ ಅಂತಂದರೆ ಸ್ವಲ್ಪ ಹಾಂ, ಅದು ಹೆಂಗೆ ಇದೆ ಇಲ್ಲ, ಹೊಸದು ಇನ್ವೆನ್ಷನ್ ಮಾಡೋಣಂತ. ಯಾವ ಥರ ಅಂತಂದ್ರೆ, ಇದು 0 ಅದಿಲ್ಲ, 0 ಇದ್ದಲ್ಲಿ ನಮ್ಗೆ 1 ಬರಬೇಕು. 1 ಬರಬೇಕು ಅಂತಂದ್ರೆ ಹಿಂಗೆ ಮಾಡಿದಾಗ ಹಿಂಗೆ. ಹಾಂ, ಇದು ಕರೆಕ್ಟ್ ಐತೆ ನೋಡು. ಹಾಂ, ಈಗ ಹೆಬ್ಬೆರಳು ಅಂದರೆ 0 ಅಂತ ತಿಳ್ಕೊಂಬಿಡ್ರಿ. ಓಕೆ, ಥಂಬ್ ಅಂದ್ರೆ 0. ಓಕೆ, ಥಂಬ್ ಅಂದರೆ 0. 0, 1/2, 1/√2, √3/2, ನೆಕ್ಸ್ಟ್ 1, √3/2, 1 ಅರ್ಥ ಆಯ್ತಾ? ಈ ಕಡೆ ಹಿಂಗೆ ತೊಗೊತೀನಿ. ಇದು ಹಿಂಗೆ ತೊಗೊಂಡಾಗ ಫಸ್ಟಿಗೆ ಏನು ಬರ್ತದೆ? ಇದು 1 ಇದು ಕಿರುಬೆರಳು 1. ಹೌದಾ? ಹಿಂಗೆ ತೊಗೊಂಡಾಗ ಫಸ್ಟಿಗೆ ಕಿರುಬೆರಳು ಬರ್ತದೆ ಕಾಸ್. ಇದು 0 ಇದ್ದಾಗ 1. ಆಮೇಲೆ √3/2 ಇದು ನೆನಪದಿಲ್ಲ? √3/2 ಇದು 1/√2, ಇದು 1/2, ಇದು 0. ತಿಳಿತಾ? ಹಿಂಗೆ ಹಿಡ್ಕೊಂಬಿಡೋದು. ಇದು ಲೆಫ್ಟ್ ಹ್ಯಾಂಡು ಸೈನ್,
ರೈಟ್ ಹ್ಯಾಂಡ್ ಕಾಸ್. ಕರೆಕ್ಟ್. ಫಸ್ಟ್ ಕಾಸ್ ಹಿಂಗೆ ಹಿಡಿದಾಗ ಕಿರುಬೆಳೆ ಬರ್ತೈತಿ, ಹಾಗಾಗಿ ಕಾಸ್ ಏನಾಗ್ತದೆ ಅಂತಂದ್ರೆ ಇದು ಮತ್ತು ಹಿಂಗೆ ಹಿಡ್ಕೊಬಾರ್ದ, ಮುಖ ಈ ಕಡೆ ಮಾಡ್ಕೋಬೇಕು, ನಿನ್ನ ಕಡೆ ಮಾಡ್ಕೊಂಡಾಗ ಆ ಕಡೆ ಮಾಡಬೇಕು, ಅರ್ಥ ಆಯ್ತಾ? ಅವಾಗ ಅರ್ಥ ಆಗ್ತದೆ. ಹಾಂ, 0 ಆ ಕಡೆ ಬೆಳೆ ಅವ್ರಿಗೆ ತೋರಿಸ್ಬೇಕು, ಆ ಕಡೆ ತೋರಿಸ್ಬೇಕು. 0 1/2 1/√2 √3/2 1 ಹಿಂಗೆ ಹಿಡಿದಾಗ 1 √3/2 1/√2 1/2 0 ಹೆಬ್ಬೆರಳಂದ್ರೆ 0 ನೆನಪಿರಲಿ. ಅರ್ಥ ಆಯ್ತಾ? ಪಕ್ಕ. ಓಕೆ, ಸೈನ್ನು ಗೊತ್ತಾಯಿತು, ಕಾಸ್ನು ಗೊತ್ತಾಯಿತು. ಟ್ಯಾನ್ ಏನಿಲ್ಲ, ಸೈನ್ 0 ಇದ್ರೆ 0, ಆಮೇಲೆ 90 ಡಿಗ್ರಿ ಇದ್ರೆ ಅನ್ಡಿಫೈನೇಬಲ್, 0 to ಅನ್ಡಿಫೈನೇಬಲ್. ಆಮೇಲೆ 1/√3 ಮಿಡ್ಲ್ 1 √3 1/√3 ಮೊದಲು ಬರ್ತೈತಿ, ಆಮೇಲೆ 1 ಆಮೇಲೆ ಬರ್ತೈತಿ, √3 ಬರ್ತೈತಿ. किसका है? इसका ही है, वही बोल रहा हूँ ना. 0 1/√3 1√3 0 ಬಿಡು, ಯಾಕೆ ಸೈನ್ 0 ಇದ್ರೆ ಟ್ಯಾನ್ 0ನೇ. ಆಮೇಲೆ ಅನ್ಡಿಫೈನು ಬಿಡು, ಯಾಕೆ ಲಾಸ್ಟಿಂದ ಅನ್ಡಿಫೈನ್ ಇದ್ದೇ ಇರ್ತದೆ. ಎರಡು ಬಿಟ್ಟೆ ಇನ್ನೇನು ಉಳಿತದಪ್ಪ, ಉಳಿದಿದ್ದೇನು 1/√3 1√3 1/√3 1√3 1/√3 ಅಂದ್ರೆ ನೀನು ತಿಳ್ಕೊ, ಇಲ್ಲ ನಿಮ್ಮ ಮಮ್ಮಿ ತಿಳ್ಕೊ. 1/1 ಅಂತಂದ್ರೆ ನೀನು ತಿಳ್ಕೊ, √3 ಅಂದ್ರೆ ಪಪ್ಪ ಅಂತ ತಿಳ್ಕೊ. 1/√3 1√3 ಹಿಂಗೆ ತಿಳ್ಕೊ, ಇಲ್ಲಾಂತ ನಿಮ್ಮ ಫ್ರೆಂಡ್ಸ್ಗಳು 3 ಜನ ಫ್ರೆಂಡ್ಸ್ಗಳು ತಿಳ್ಕೊಂಬಿಡು. ಅರ್ಥ ಆಯ್ತಾ? ಓಕೆ, ಈಗೇನು ಮಾಡೋಣ ಅಂತಂದ್ರೆ ಇಷ್ಟು ಗೊತ್ತೈತಿಲ್ಲ, ಟ್ಯಾನ್ದು ಉಲ್ಟಾ ಏನಪ್ಪ, ಕಾಟ್. ಹೌದಾ? 0 ಇದ್ರೆ 0 ಉಲ್ಟಾ ಅನ್ಡಿಫೈನ್ ಆಗ್ತದೆ, ನೆನಪಿರಲಿ. 0 ಉಲ್ಟಾ ಏನು, ಅನ್ಡಿಫೈನೇಬಲ್. 1/√3 ಉಲ್ಟಾ ಏನು ಮಾಡಿದಾಗ ಏನಾಗ್ತದೆ, √3. 1 ಉಲ್ಟಾ ಮಾಡಿದಾಗ 1, √3 ಉಲ್ಟಾ ಮಾಡಿದಾಗ ಏನಾಗ್ತದೆ, √3 1/√3. ಅನ್ಡಿಫೈನೇಬಲ್ ಉಲ್ಟಾ ಮಾಡಿದ್ರೆ 0 ಬರ್ತದೆ. ತಿಳಿತಾ? ಅರ್ಥ ಆಗ್ತದೆ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಈಗ ಇದು ಕಾಸ್ದು ಉಲ್ಟಾ ಯಾವುದು, ಸೆಕೆಂಡ್. ಕಾಸ್ದು ಉಲ್ಟಾ ಸೆಕೆಂಡ್. ಕಾಸ್ 1 ಇದ್ರೆ ಸೆಕೆಂಡ್ನು ಒಂದೇ, ಒಂದು ಉಲ್ಟಾ ಏನು ಒಂದೇ ಬರ್ತದೆ. √3/2 ಏನಾಗ್ತದೆ, 2/√3. 1/√2 ಏನಾಗ್ತದೆ, √2. ನೆಕ್ಸ್ಟ್ 1/2 ಏನಾಗ್ತದೆ, 2. 0ದು UND, ಹೌದಿಲ್ಪ? ನೆಕ್ಸ್ಟ್ ಕೋಸೆಕ್ ಅಂದ್ರೆ ಸೈನ್ದು ಉಲ್ಟಾ. ಇದು ಸೈನ್ 0 ಇದ್ರೆ 0ದು ಉಲ್ಟಾ UND. 1/2 2, ಆಮೇಲೆ √2, ಆಮೇಲೆ 2/√3. ನೆಕ್ಸ್ಟ್ 1 1 0ದಷ್ಟೇ ಅನ್ಡಿಫೈನ್. ಅನ್ಡಿಫೈನ್ದು 0, 0ದು ಅನ್ಡಿಫೈನ್. 1 ಇದ್ರೆ 1. ಅರ್ಥ ಆಯ್ತಾ? ಎಕ್ಸಾಂಪಲ್ ನಂಬರ್ 6. ಇನ್ ಟ್ರಯಾಂಗಲ್ ABC, ರೈಟ್ ಆ್ಯಂಗಲ್ ಅಟ್ B. ಓಕೆ, ದೇರ್ ಇಸ್ ಅ ಟ್ರಯಾಂಗಲ್ ABC. ಒಂದು ಟ್ರಯಾಂಗಲ್ ಐತೆ, ಯಾವುದಪ್ಪ, ABC. ರೈಟ್ ಆ್ಯಂಗಲ್ ಅಟ್ B. Then they have given that AB is equal to 5 cm. AB is equal to 5 cm. What is angle ACB? Angle ACB is equal to 30 degree. ಮೊದಲೇನು ಅಪ್ಲೈ ಮಾಡೋಣಪ್ಪ ನಾವು, ಸೈನ್ ಅಪ್ಲೈ ಮಾಡಿರಿ, ಇಲ್ಲ ಟ್ಯಾನ್ ಅಪ್ಲೈ ಮಾಡಿರಿ. ಟ್ಯಾನ್ ಅಪ್ಲೈ ಮಾಡ್ತೀನಿ ನಾನು ಫಸ್ಟ್. ಟ್ಯಾನ್ C is equal to opposite divided by adjacent. Cಗೆ ಅಪೋಸಿಟ್ ಯಾವುದೈತಿ, AB ಡಿವೈಡೆಡ್ ಬೈ ಹೈಪೋಟೆನಸ್ ಏನದ ರೀ, ಸಾರಿ ಹೈಪೋಟೆನಸ್ ಅಲ್ಲ, ಅಡ್ಜಸೆಂಟ್ ಯಾವುದು, ಇದು ಅಡ್ಜಸೆಂಟ್ AC, ಸಾರಿ BC. ಟ್ಯಾನ್ C ವ್ಯಾಲ್ಯೂ ಏನಪ್ಪ, 30 degree ಇಸ್ ಈಕ್ವಲ್ ಟು ವಾಟ್ ಈಸ್ AB, 5 ಡಿವೈಡೆಡ್ ಬೈ BC. ದೆನ್ 1/√3 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ BC. ಈ ಕಡೆ ಕಳ್ಸೋಣಂತ, ಇದನ್ನ ಈ ಕಡೆ ಕಳ್ಸೋಣಂತ. ಅವಾಗೇನಾಯಿತು, BC × 1 BC ಇಸ್ ಈಕ್ವಲ್ ಟು 5 × √3 5√3. ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅಂದರೆ ಸೆಂಟಿಮೀಟ್ರ್ ಬರೀ, ಇಲ್ಲಾಂದ್ರೆ ಅಷ್ಟೇ ಬಿಟ್ಬಿಟ್ರೆ ನಡೀತದೆ. ಸೆಂಟಿಮೀಟ್ರ್ ಕೊಟ್ಟಿದ್ರು ಅಂತ ಸೆಂಟಿಮೀಟ್ರ್ ಅಂತ ಬರೀ. ನೆಕ್ಸ್ಟ್ ಸೈನ್ C ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೈನ್ C ಅಪ್ಲೈ ಮಾಡೋಣ ಅಂತ. ಸೈನ್ C ಇಸ್ ನಥಿಂಗ್ ಬಟ್ 30 degree ಇಸ್ ಈಕ್ವಲ್ ಟು ಅಪೋಸಿಟ್ ಈಸ್ AB, ಹೈಪೋಟೆನಸ್ AC. AB ಡಿವೈಡೆಡ್ ಬೈ AC. ಸೈನ್ 30 degree ವ್ಯಾಲ್ಯೂ ಎಷ್ಟಪ್ಪ, ಇಸ್ ಈಕ್ವಲ್ ಟು ವಾಟ್ ಈಸ್ AB ವ್ಯಾಲ್ಯೂ, 5 ಡಿವೈಡೆಡ್ ಬೈ AC ವ್ಯಾಲ್ಯೂ, AC ಓನ್ಲಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂತ. ಓಕೆ, AC × 1 AC, 2 5s are 10 cm. Answer will be 10 cm. 6th question. Write down. Example number 7. There is a triangle PQR which is right angle at Q. They have given PQ is equal to 3 cm, PR is equal to 6 cm. We have to find out angle QPR is equal to question mark, angle PRQ is equal to question mark. Okay,
ಎರಡು ಸೈಡ್ ಕೊಟ್ಟಾಗ ಏನು ಮಾಡೋಣ, ಇದನ್ನು ನಾವು ಟೀಟಾ ಅಂತ ತೊಗೊಂಬಿಡೋಣ. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್, ಸೈನ್ ಅಪ್ಲೈ ಮಾಡೋಣ. ಓಕೆ, ಸೈನ್ ಟೀಟಾ ಈಸ್ ಈಕ್ವಲ್ ಟು ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, sin theta is equal to opposite divided by hypotenuse. What is opposite value? 3 Divided by 6 3 ones are 3 2s are okay. Sin theta is equal to 1 by 2. Correct. Sin theta is equal to sin 1 by 2 ಯಾವಾಗಿರ್ತದ, ಯಾವಾಗಿರ್ತದೆ sin 1 by 2? 30 ಡಿಗ್ರಿ ಇದ್ದಾಗ. sin ಕ್ಯಾನ್ಸಲ್ ಮಾಡಿದಾಗ theta is equal to ಎಷ್ಟು ಉಳಿತಪ್ಪ? 30 ಡಿಗ್ರಿ. theta 30 ಡಿಗ್ರಿಯಾ? What is theta here? PRQ. Therefore angle PRQ is equal to ಎಂಬರ್ಲಿ 30 ಡಿಗ್ರಿ. ಏನು ಸಿಕ್ತು ನಮಗೆ? PRQ ಸಿಕ್ತು. ಈಗೇನು ಬೇಕು? QPR ಬೇಕು. ಕರೆಕ್ಟ್. ಸಮ್ ಆಫ್ ಆಲ್ 3 ಆ್ಯಂಗಲ್ಸ್ ಎಷ್ಟು ಬರ್ತದಪ್ಪ? 180 ಹೌದಲ್ಲ, ಇದು 30 ಆಯಿತಾ? ಸಮ್ ಆಫ್ ಆಲ್ 3 ಆ್ಯಂಗಲ್ಸ್ we know that angle P plus angle Q plus angle R is equal to 180 degree. Angle P don't know, angle P plus angle Q 90 plus 30 degree is equal to 180 okay, angle P plus is equal to 180 angle P is equal to 180 therefore angle P is equal to 60 okay, therefore angle QPR is equal to 60 degree and angle PRQ is equal to 30 degree. Simple, easy, right. ಎಕ್ಸಾಂಪಲ್ ನಂಬರ್ 8 ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಇದು ಎಕ್ಸಾಮಿಗೂ ಇಂಪಾರ್ಟೆಂಟ್, ಆಮೇಲೆ ನನ್ನ ಟೆಸ್ಟಿಗೆ ಇರ್ತಲ್ಲ ಅದಕ್ಕೂ ಇಂಪಾರ್ಟೆಂಟ್. ಇದು ಎಕ್ಸಾಂಪಲ್ ಕ್ವಶನ್, ಎಕ್ಸೈಸ್ ಕ್ವಶನ್ ಅಲ್ಲ, ಎಕ್ಸಾಂಪಲ್ ಕ್ವಶನ್. ಇದು ಇಂಪಾರ್ಟೆಂಟ್ ಕ್ವಶನ್ ಐತಿ. ವಾಟ್ ಇಸ್ ದ ಕ್ವಶನ್ ಹಿಯರ್? ಇಫ್ ಸೈನ್ ಇನ್ ಬ್ರಾಕೆಟ್ a minus b is equal to 1 by 2, cos in bracket a plus b is equal to 1 by 2, then we have to find out what? A and b. There is a condition is there. What is condition here? A plus b must be greater than 0 and ಲೆಸ್ ದೆನ್ ಆರ್ ಈಕ್ವಲ್ ಟು 90 ಡಿಗ್ರಿ. ಅಕ್ಯೂಟ್ ಆ್ಯಂಗಲ್ ಇರಬೇಕಷ್ಟೆ, 0 ಆಗಬಾರ್ದು ಅಷ್ಟೇ. ಎ ಪ್ಲಸ್ ಬಿ ಏನಾಗಬಾರ್ದು? 0 ಆಗಬಾರ್ದು. 90 ಅಬೋವ್ನು ಹೋಗಬಾರ್ದು. ತಿಳಿತಾ? ಓಕೆ. ದೆನ್ ವಿ ನೋ ದ್ಯಾಟ್ ಸೈನ್ ಇನ್ ಬ್ರಾಕೆಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 by 2. ಓಕೆ, ಸೈನ್ ಇನ್ ಬ್ರಾಕೆಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1 by 2 ವೆನ್ ದ ವ್ಯಾಲ್ಯೂ ಆಫ್ ಸೈನ್ ಈಸ್ 1 by 2. 30 ಓಕೆ, ದಟ್ ಈಸ್ ಸೈನ್ 30 ಡಿಗ್ರಿ. ಅರ್ಥಮಾಗಿಂದ? ಹಾಂ, 1 by 2 ಸೈನ್ ಯಾವಾಗಿರ್ತದೆ? ಹಾಂ, ಆವಾಗ ಸೈನ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಏನು ಉಳಿತಪ್ಪ? ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಇಕ್ವೇಷನ್ ನಂಬರ್ 1. ಹಿಂಗೆ ಇದು ಮಾಡೋಣಂತ. ಕಾಸ್ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1 by 2. ಕಾಸ್ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ 1 by 2 ಯಾವಾಗಿರ್ತದ? sin cos 60 ಕಾಸ್ 60 ಡಿಗ್ರಿ ಇದ್ದಾಗ. ಅರ್ಥ ಆಯ್ತಾ? ಕಾಸ್ 60 ಡಿಗ್ರಿ ಇದ್ದಾಗ 1 by 2. ಕಾಸ್ ಕ್ಯಾನ್ಸಲ್, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಇಕ್ವೇಷನ್ ನಂಬರ್ 2. ಆ್ಯಡಿಂಗ್ 1 and 2. ಇಕ್ವೇಷನ್ 1 and 2 ಆ್ಯಡ್ ಮಾಡೋಣ. ಲೆಫ್ಟ್ ಸೈಡ್ ಏನದಪ್ಪ? ಎ ಮೈನಸ್ ಬಿ ಪ್ಲಸ್ ಇಲ್ಲೇನದ ಲೆಫ್ಟ್ ಸೈಡ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇಲ್ಲೇನದ ರೈಟ್ 30 ಪ್ಲಸ್ ಅಲ್ಲೇನದ 60. ಓಕೆ, minus b plus b cancel. 2a is equal to 90 degree. Correct? ಹೌದಲ್ಲ? then a is equal to 90 degree divided by 2. a is equal to 45 degree. Put this value in equation number 1. Put a is equal to 45 in equation number 1. ಅವಾಗ ಏನಾಯ್ತಪ್ಪ? equation number 1 ಏನೈತಿ? a ಅಂದ್ರೆ 45 minus b is equal to 30 degree. ಓಕೆ, ಏನದಿಲ್ಲ 30 ಮೈನಸ್ ಬಿ ಈ ಕಡೆ ಕಳಿಸು, ಪ್ಲಸ್ 30 ಈ ಕಡೆ ಕಳಿಸು. 45 minus 30 is equal to b. therefore b is equal to ಎಷ್ಟು ಬಂತಪ್ಪ? 15 degree ಬಂತು. a is equal to 45 degree, b is equal to 15 degree. this is the required solution. Look here, 2 root 6 minus 2 under root of ಇದು 9 2s ಅಂತ ಬರೀಲಿ. ಓಕೆ, 9 2s ಅಂತ ಬರಿತೀನಿ. ಆಮೇಲೆ 6 ಹೆಂಗೆ ಬರಲಿ? 3 2s. ಕರೆಕ್ಟ್? ಓಕೆ, ಡಿವೈಡೆಡ್ ಬೈ 2 ಸ್ಕ್ವೇರ್ 4 ಇಂಟು ರೂಟ್ 2 ಸ್ಕ್ವೇರ್ 2 ಮೈನಸ್ 2 ಸ್ಕ್ವೇರ್ 4 ಇಂಟು 6. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಒಳಗೆ 2 root 3
ರೂಟ್ 2 ಮೈನಸ್ 2 ಇಂಟು 3 ರೂಟ್ 2 ಅಂತ ಬರಿತೀನಿ. ಏನ್ರಿ ಸರ್ ಇದು ಹೆಂಗೆ ಬರ್ದಿರಿ ಅಂತಕ್ಕೆ ನೋಡಲಿ ಹೆಂಗೆ ಬರ್ತೀನಿ ಅಂತ 2 ಆ್ಯಸ್ ಇಟ್ ಈಸ್ ಬರ್ತೀನಿ. ರೂಟ್ ಒಳಗೆ ಇಂಟು ಅದ ಇದು ಅದನ್ನು ಸ್ಪ್ಲಿಟ್ ಮಾಡ್ಕೊಂಡು ಹಿಂಗೂ ಬರಿಬೋದು. ನೀವು 9th ಕಲ್ತೀರಿ ಅಂಡರ್ ರೂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ ಹಿಂಗೆ ಬರಿಬೋದಾ. ಅಂಡರ್ ರೂಟ್ ಆಫ್ 3 ಇಂಟು 2 ರೂಟ್ 3 ಇಂಟು ರೂಟ್ 2 ಮೈನಸ್ ಆ್ಯಸ್ ಇಟ್ ಈಸ್ 2 ಆ್ಯಸ್ ಇಟ್ ಈಸ್ ರೂಟ್ 9 ವ್ಯಾಲ್ಯೂ 3 ರೂಟ್ 2 ಹೋಲ್ ಡಿವೈಡೆಡ್ ಬೈ 4 2 ಝಾ ಮೈನಸ್ 4 6 ಝಾ 24 ದಿಸ್ ಇಸ್ ಈಕ್ವಲ್ ಟು ಓಕೆ. ಇಲ್ಲಿ ಏನು ಕಾಮನ್ ತೆಗಿಲಿ 2 ರೂಟ್ 2 ತೆಗಿಲಿ ಕಾಮನ್ 2 ರೂಟ್ 2 ಇಲ್ಲೂ ಅದ 2 ರೂಟ್ 2 ಇಲ್ಲೂ ಅದ ಅಂದರೆ 2 ರೂಟ್ 2 ಬ್ರಾಕೆಟ್ ಒಳಗಡೆ ಏನು ಉಳಿತದ ರೂಟ್ 3 ಮೈನಸ್ ಹಾಂ ರೂಟ್ 3 2 ರೂಟ್ 2 ಕಾಮನ್ ತೆಗೆದಿಲ್ಲ ಇನ್ನೇನು ಉಳಿತದ ಬರೇ 3 ಉಳಿತದ ಓಕೆ 3 ಉಳಿತನ ಡಿವೈಡೆಡ್ ಬೈ ಮೈನಸ್ 16 ಕರೆಕ್ಟ್ ಓಕೆ. ದೆನ್ 2 1 ಝಾ ಮುಂದೆ 2 8 ಝಾ ದಿಸ್ ಇಸ್ ಈಕ್ವಲ್ ಟು ರೂಟ್ 2 ಇಂಟು ರೂಟ್ 3 ರೂಟ್ 6 ಹಾಂ ರೂಟ್ 6 ಆಮೇಲೆ ಮೈನಸ್ 3 ಇಂಟು ರೂಟ್ 2 3 ರೂಟ್ 2 ಡಿವೈಡೆಡ್ ಬೈ ಮೈನಸ್ 8 ಕರೆಕ್ಟ್. ಈ ಮೈನಸ್ ಅದಲ್ಲ ಇಲ್ಲಿ ಮೈನಸ್ ಅದ ಇಲ್ಲೂ ಮೈನಸ್ ಕಾಮನ್ ತೆಗಿಲಿ ಮ್ಯಾಗ ऊपर कॉमन ले माइनस कॉमन लिए क्या होता है देखो माइनस कॉमन ತೆಗೆದ ಬ್ರಾಕೆಟ್ ಒಳಗೆ ಏನಾಗ್ತದೆ ಉಲ್ಟಾ ಆಗ್ಬಿಡ್ತದೆ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಅಂದ್ರೆ 3 ರೂಟ್ 2 ಮೈನಸ್ ರೂಟ್ 6 ಡಿವೈಡೆಡ್ ಬೈ ಮೈನಸ್ 8 ಮೈನಸ್ ಮೈನಸ್ ಕ್ಯಾನ್ಸಲ್ ಇದೆಯಲ್ಲ ಆನ್ಸರ್ 3 ರೂಟ್ 2 ಮೈನಸ್ ರೂಟ್ 6 ಡಿವೈಡೆಡ್ ಬೈ 8 ನೋಡಿ ಇಲ್ಲಿದಿಂದ ಇನ್ನೊಮ್ಮೆ ಹೇಳ್ತೀನಿ 2 ರೂಟ್ 3 ಇಂಟು ರೂಟ್ 2 ಮೈನಸ್ 2 ರೂಟ್ 9 ಇಂಟು ರೂಟ್ 2 ಓಕೆ 2 as it is root 3 as it is root 2 as it is 2 as it is root 9 value 3 root 2 value root 2 value divided by ಏನಾಗ್ತದೆ 8 minus 24 ಆಮೇಲೆ minus 16 ಆಗ್ತದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ತೆಗಿತಿ 2 root 2 ಕಾಮನ್ ತೆಗೋಣಂತ 2 root 2 ಕಾಮನ್ ತೆಗೆದಾಗ ಏನಾಗ್ತದೆ ಹೇಳಪ್ಪ 2 root 2 ಕಾಮನ್ ತೆಗೆದ ಮತ್ತು ಕಾಮನ್ ತೆಗೆದು ಮತ್ತೆ ಮಲ್ಟಿಪ್ಲೈ ಮಾಡೋದೇನು ಇಲ್ಲೇ ಇನ್ನೊಂದು ಸ್ವಲ್ಪ ನಾವು ಸಿಂಪ್ಲಿಫೈನು ಮಾಡ್ಬೋದು ಯಾವ ಥರ ಇದು ಈ ಥರ ಬೇಡ ಇದೇನು ಬರೋಣ ರೂಟ್ 6 ಬರ್ಬಿಡೋಣ ಅಂತ ಹಾಂ ರೂಟ್ 6 ಬರೋಣ ಅಂತ ಅವಾಗೇನಾಗ್ತದೆ ಇದು ರೂಟ್ 6 ಆಗ್ತದೆ ಕರೆಕ್ಟ್ ರೂಟ್ 6 ಮೈನಸ್ 2 ಇಂಟು 3 ರೂಟ್ 2 ಓಕೆ ಮತ್ತೇನು ಮಾಡ್ತೀವಿ ಇಲ್ಲಿ ಏನು ಕಾಮನ್ ತೆಗೋಣ ಬರೀ 2 ಕಾಮನ್ ತೆಗೋಣಂತ ಏನು ಕಾಮನ್ ತೆಗೋಣ ಬರೀ 2 ಕಾಮನ್ ತೆಗೆದಾಗ ಏನು ಉಳಿತದ ರೂಟ್ 6 ಮೈನಸ್ 3 ರೂಟ್ 2 ಉಳಿತದ ಅರ್ಥ ಆಯ್ತಾ ನೋಡಿ ಏನು ಮಾಡಿದೆ ನಾನು 2 ರೂಟ್ 6 ಇಲ್ಲಿ ಬರೀ 2 ಕಾಮನ್ ತೆಗೆದೀನಿ ರೂಟ್ 9 ವ್ಯಾಲ್ಯೂ 3 ಆಯಿತು ಓಕೆ 2 ಕಾಮನ್ ತೆಗೆದಾಗ ರೂಟ್ 6 ಉಳಿತು ಮೈನಸ್ ಉಳಿತು ಆಮೇಲೆ 3 ರೂಟ್ 2 ಉಳಿತು ಆಮೇಲೆ 2 1 ಝಾ 2 ಮೈನಸ್ 8 ಝಾ ಓಕೆ ನೆಕ್ಸ್ಟ್ ಏನು ಉಳಿತಪ್ಪ ರೂಟ್ 6 ಮೈನಸ್ 3 ರೂಟ್ 2 ಡಿವೈಡ್ ಬೈ ಮೈನಸ್ 8 ದೆನ್ ಇದರೊಳಗೆ ಮೈನಸ್ ಕಾಮನ್ ತೆಗೋಣ ಮ್ಯಾಗ ಮೈನಸ್ ಕಾಮನ್ ತೆಗೆದು ಉಲ್ಟಾ ಆಗ್ಬಿಡ್ತದ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ ಮೈನಸ್ ಮೈನಸ್ ಕ್ಯಾನ್ಸಲ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅರ್ಥ ಆಯ್ತಾ ಮತ್ತೆ ಇಲ್ಲಿ ಮತ್ತೆ ಮಲ್ಟಿಪ್ಲೈ ಮಾಡೋದು ಮತ್ತೆ ಕಾಮನ್ ತೆಗೆದು ಬೇಡ ಇದು ಈಸಿ ಆಯ್ತು ಇನ್ನು ಓಕೆ ಬರ್ಕೊಟ್ಟು ಕ್ವಶನ್ ನಂಬರ್ 4 ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಮೈನಸ್ ಕೋಸೆಕೆಂಡ್ 60 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಆ್ಯಂಡ್ ಕಾಟ್ 45 ಡಿಗ್ರಿ ವಿ ಆಲ್ರೆಡಿ ನೋ ದ್ಯಾಟ್ ವಾಟ್ ಈಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ 1 divided by 2 plus tan 45 degree value 1 divided by 1 is nothing but 1 by 1 minus cosecant 60 degree value 2 by root 3 whole divided by second 30 degree value 2 by root 3 plus cos 60 degree value 1 by 2 plus cot 45 degree value 1 by 1 understood okay don't write just look this is equal to what is LCM here root 3 2 1 2 root 3 LCM बरते क्या आता है LCM इधर 2 root 3 क्या आता 2 root 3 आता ओके इधर 2 है मल्टीप्लाई किसे करना रूट 3 से 1 अदा मल्टीप्लाई एष्टಲ್ಲಿ ಮಾಡಬೇಕು 2 ರೂಟ್ 3 ನಿಂದ ರೂಟ್ 3 ಅದ ಮಲ್ಟಿಪ್ಲೈ 2 ನಿಂದ ಮಾಡಬೇಕು ಓಕೆ ದೆನ್ ರೂಟ್ 3 ಇಂಟು 1 ರೂಟ್ 3 ಪ್ಲಸ್ 2 ರೂಟ್ 3 ಇಂಟು 1 2 root 3 minus 2 2s are whole divided by
Okay, this is equal to, what is LCM here? Same, 2 root 3. Then root 3 is there, multiply by 2. Then 2 is there, multiply by root 3. 1 is there, multiply by 2 root 3. ಏನಿಲ್ಲ ಅದರಲ್ಲೇ ಮಲ್ಟಿಪ್ಲೈ ಮಾಡಿರಿ. ಓಕೆ, 2 2s ಪ್ಲಸ್ ರೂಟ್ 3 1s ಪ್ಲಸ್ 2 ಇಂಟು ರೂಟ್ 3. ಓಕೆ, then 2 root 3 cancel. This is equal to 2 root 3 plus 1 root 3, 3 root 3. Yes or no? 2 root 3 plus 1 root 3 equal to 3 root 3. 3 root 3 minus 4 divided by 2 root 3 plus root 3, 3 root 3 plus 4. ಯಾಕೆ ಮೈನಸ್ ಕರೆಕ್ಟ್ ಇಲ್ಲ? ಓಕೆ, ಪ್ಲಸ್ 4 ಇಂಟು ಈಗೇನು ಮಾಡ್ತೀವಪ್ಪ, ರ್ಯಾಷನಲೈಸ್ ಮಾಡ್ಬೇಕಂದ್ರೆ ರ್ಯಾಷನಲೈಸ್ ಮಾಡ್ಬೇಕು ನಾನು. ಹಾಂ, 3 root 3 minus 4 whole divided by 3 root 3 minus 4. Understood? Okay, it is also a minus b into a minus b. a minus b into a minus b, a minus b whole square. ಅರ್ಥ ಆಯ್ತಾ? ನೆಕ್ಸ್ಟ್ a plus b into a minus b, a square minus b square. ಇದು ಫಾರ್ಮುಲಾ ಕೆಳಗಡೆ ಹಚ್ಚೋಣ, a square minus b square ಹಚ್ಚೋಣ ಅಂತ. ಮೇಲ್ಗಡೆ a minus b whole square ಫಾರ್ಮುಲಾ. This is equal to 3 root 3 minus 4 whole square divided by ಇದನ್ನು ಸ್ಕ್ವೇರ್ ಮೈನಸ್ ದಿಸ್ ಸ್ಕ್ವೇರ್ ಅಂದರೆ 3 root 3 whole square minus 4 square. ಕರೆಕ್ಟ್? ಓಕೆ, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಇದು a minus b whole square ಫಾರ್ಮುಲಾ, a square plus b square minus 2ab. a square means 3 root 3 whole square plus b square means 4 square minus 2 into 3 root 3 into 4 whole divided by 3 square is 9 into root 3 square is 3 minus 4 square is 16. Okay, this is equal to 3 square is 9. 3 square is 9. Root 3 square 3 plus 4 square 16 minus 4 2s 8 3s 24 root 3 divided by 9 3s minus, okay, 9 3s 27 plus 6 minus 24 root 3 divided by 27 ಒಳಗೆ 16 ಹೋದ್ರೆ 11. This is equal to 27 plus 16 43 minus 24 root 3 divided by 11. This is equal to, okay, ಸರ್ 43 ಒಳಗೆ 24 ಮೈನಸ್ ಮಾಡಕ್ಕೆ ಬರ್ತದೇನ್ರಿ? ಬರಲ್ಲ. ಯಾಕೆ ಬರಲ್ಲ? ಇದು 43 ನಂಬರ್ ಅದ, ಇದು ರ್ಯಾಷನಲ್ ನಂಬರ್ ಅದ, ಇದು ಇರ್ಯಾಷನಲ್ ನಂಬರ್ ಅದ. ಇದು ರೂಟ್ 3 ಇರ್ಯಾಷನಲ್ ಐತಿ, ಹಾಗಾಗಿ ಇರ್ಯಾಷನಲ್ ಜೊತೆ ಒಂದು ನಂಬರ್ ಇದ್ದರೆ ಹಿಂಗೆ ಮೈನಸ್ ಮಾಡೋಕ್ಕೆ ಬರಲ್ಲ. ಒಂದು ವೇಳೆ ಇಲ್ಲಿ 43 ರೂಟ್ 3 ಇತ್ತು, 24 ರೂಟ್ 3 ಇತ್ತು ಅಂದ್ರೆ ಮೈನಸ್ ಮಾಡೋಕ್ಕೆ ಬರ್ತದೆ, ಬಟ್ ಹಿಂಗಿದಾಗ ಬರೋಂಗಿಲ್ಲ. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ಫಿಫ್ತ್ ಕ್ವಶನ್, 5 cos square 60 degree plus 4 secant square 30 degree minus tan square 45 degree whole divided by sin square 30 degree plus cos square 30 degree. This is equal to, what is cos 60 degree value? 1/2. Whole square is there, whole square plus 4, what is secant 30 degree value? 2 root 3 2 by root 3 ಮತ್ತು 2 by root 3. Secant 30 degrees 2 by root 3 minus tan 45 degree value 1, square means 1 square whole divided by sin square value, sin square 30 degree 1 by 2 whole square plus cos 30 degree value root 3 by 2 whole square. This is equal to 5 into 1 divided by 2 2s 4 plus 4 into 2 2s 4 divided by root 3 square 3, then minus 1 divided by 1 whole divided by 1 divided by 4 plus root 3 value square ಮಾಡಿದ್ರೆ 3 ಬರ್ತದೆ divided by 4. This is equal to 5 1s 5 divided by plus 4 4s divided by minus 1 divided by whole divided by, okay, 1 by 4 ಅಲ್ಲ, LCM ಏನು ಬರ್ತದ 1 plus 3 ಅಂದರೆ 4 by 4, 4 1s ಕ್ಯಾನ್ಸಲ್. ತಿಳಿತಾ? LCM 4 ಬಂತು,
ಆಮೇಲೆ ಮೇಲಿಂದ ಆ್ಯಡ್ ಮಾಡು 1 + 3 ಅಂತಂದ್ರೆ 4 4/4 1 ಗೋವಿಂದ. ನೆಕ್ಸ್ಟ್ ಏನು ಉಳಿತು ನೋಡಪ್ಪ ಇಲ್ಲಿ 4 3 1 ಎಲ್ ಸಿ ಎಮ್ ಏನಾಗ್ತದೆ 4 3 1 ಎಲ್ ಸಿ ಎಮ್ 4 12 ಬರ್ತದಾ. ಓಕೆ 12 ಅಂತ ಬರೀಲಿ 12 ಬರ್ದೆ ಎಲ್ ಸಿ ಎಮ್ 4 3s 12 3 4s 12 1 12s 12. ಓಕೆ ದೆನ್ 5 3s 15 ದೆನ್ 16 4s 64 12 1s 12. ದಿಸ್ ಇಸ್ ಈಕ್ವಲ್ ಟು 15 ಒಳಗೆ 12 ತೆಗಿ ಎಷ್ಟು ಉಳಿತದ 3 + 64 ಡಿವೈಡೆಡ್ ಬೈ 64 + 3 67 divided by 12. This is the required solution. Easy peasy. Easy. Main question number 2. Choose the correct answer and justify your choose. Choose choice. Okay, choice. Correct. Okay. First question. What is the first question? First question 2 tan 30 degree 2 tan 30 degree divided by 1 plus tan square 30 degree. ಆಪ್ಷನ್ ಆಮೇಲೆ ನೋಡೋಣಂತ, ಮೊದಲು ಇದನ್ನು ಸೊಲ್ಯೂಷನ್ ನೋಡೋಣಂತ, ಜಸ್ಟಿಫೈ ಕೊಡೋಣಂತ. ಅದೇನು ಬರ್ತೋ ಅದೇ ಆನ್ಸರ್, ಅದೇ ಜಸ್ಟಿಫिकेशन. इसको सॉल्व करेंगे, जो आंसर आता है ना वही जस्टिफिकेशन है, वही सॉल्यूशन है, और कुछ भी नहीं है. देखो इधर दिस इज इक्वल टू 2 × tan 30 डिग्री वैल्यू 1/√3 डिवाइडेड बाय 1 + tan 30 डिग्री ಅಂದ್ರೆ 1/√3 ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 2 divided by √3. ಯಾಕೆ 2 1s 2 2/√3 divided by 1 divided by 1 plus 1 square ಎಷ್ಟಪ್ಪ √3 square 3. This is equal to 2 divided by √3 divided by 3 1s plus 1 1s divided by 3. Next this is equal to 2 divided by √3 whole divided by, okay, 4/3 whole divided by 4/3. ನೋಡಿ ಆಗಲೇ ಹೇಳಿದ್ದೀನಿ ನಿನ್ಗೆ P/Q R/S ಇದು ಮ್ಯಾಗ ಹೋಗಿ ಉಲ್ಟಾಗಿ ಮಲ್ಟಿಪ್ಲೈ ಆಗ್ತದೆ. ಕರೆಕ್ಟ್. ದೇರ್ ಫೋರ್ ದಿಸ್ ಇಸ್ ಈಕ್ವಲ್ ಟು 2 divided by √3 into 3 divided by 4. ಯಾಕೆ 4/3 ಇದು 3/4 ಮಲ್ಟಿಪ್ಲಿಕೇಶನ್ ಆಗ್ತದೆ. ನೆಕ್ಸ್ಟ್ 2 1s 2 2s. ದಿಸ್ ಇಸ್ ಈಕ್ವಲ್ ಟು 3 ಅನ್ನು ನಾನು √3 into √3 ಬರಲ, √3 into √3 ಬರಲಿ. √3 into √3 ಎಷ್ಟು √9 ಆಗ್ಬೇಕು, ಮತ್ತು 3ನೇ ಬರ್ತದೆ. ಕರೆಕ್ಟ್. √3 into √3 √9. √9 ವ್ಯಾಲ್ಯೂ 3. 3 ಬದಲಿ ಏನು ಬರಿಬೋದು √3 into √3 ಬರ್ದೀನಿ. ಅರ್ಥ ಆಯ್ತಾ? ಎಷ್ಟು ಮಂದಿಗೆ ಅರ್ಥ ಆಯಿತು ನಿನಗೂ? ಓಕೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದ? 9 ರೂಟ್ ತೆಗೆದಾಗ ಏನು ಬರ್ತದ? ಎಲ್ಲಪ್ಪ √3 ಎಲ್ಲದ ಮ್ಯಾಗ ಅಪ್ಪಿ √3 into √3 ಮಾಡಿದ್ರೆ ಎಷ್ಟು ಬರ್ತದೆ ಹೇಳು. √9ಗೆ ಎಷ್ಟು ಅದ ವ್ಯಾಲ್ಯೂ ಹೇಳು. 3 ಇಲ್ಲ ಅದಲ್ಲ ಹೇಳು. ಆದ ಇಲ್ಲೋ? ಇದ್ರ ಬದಲಿ ಏನು ತೊಗೊಂಡಿನಿ ಹೇಳು. ಏನು ತೊಗೊಂಡಿನಿ? √3 into √3 ತೊಗೊಂಡಿನಿ. 2 ಸಲ ತೊಗೊಂಡಿನಿ ರೀ. √9ಗೆ ಏನು ತೊಗೊಂಡಿನಿ? √3 into √3 2 ಸಲ ತೊಗೊಂಡಿನಿ. ಅರ್ಥ ಆಗ್ತದ? √3 into √3 √9. √9 ಅಂದ್ರೆ 3. 3 ಬದಲಿ ಏನು ತೊಗೋಬೋದು? √3 into √3. ಓಕೆ ಓಕೆ. ಹಾಂ ಇದನ್ನು ಹಿಂಗೆ ತೆಗಿತೀನಿ ತಡೆಯಪ್ಪ. ಓಕೆ. ಏನು ಬಂತಪ್ಪ ಇಲ್ಲಿ? ಇಲ್ಲಿ 3 ಬದಲಿ ಏನು ಬರ್ದಿ? √3 into √3 ಅಂತ ಬರೆದ್ವಿ. ಯಾಕೆ 3 ಅಂದ್ರೂ ಒಂದೇ, √3 into √3 ಅಂದ್ರೂ ಒಂದೇ. ಇದು ಅಳಿಯ, ಇದು ಮಗಳ ಗಂಡ. ತಿಳಿತು? ಹೋಲ್ ಡಿವೈಡೆಡ್ ಬೈ 2√3. √3 ಕ್ಯಾನ್ಸಲ್. ಏನು ಬಂತಪ್ಪ ಆನ್ಸರ್? √3 divided by 2. ಈಗ ಸೊಲ್ಯೂಷನ್ ಆಪ್ಷನ್ಗಳು ನೋಡ್ಕೊಂಡು ತಗೊಂಡು. ಆಪ್ಷನ್ಗಳು ಹೇಳು. sin 60 ಡಿಗ್ರಿ, B option cos 60 ಡಿಗ್ರಿ, C option tan 60 ಡಿಗ್ರಿ, D option sin 50 degree. ಟಿ ಆಪ್ಷನ್ sin 30 ಡಿಗ್ರಿ. ಹೌದಾ? ಈಗ ನೋಡಿ, ಈಗ ಎಲ್ಲರೂ ನೋಡ್ರಲ್ಲೇ ಲುಕ್ ಹಿಯರ್. sin 60 ಡಿಗ್ರಿ ವ್ಯಾಲ್ಯೂ ಏನಪ್ಪ? √3 divided by 2. cos 60 ಡಿಗ್ರಿ ವ್ಯಾಲ್ಯೂ 1/2. tan 60 ಡಿಗ್ರಿ √3. sin 30 ಡಿಗ್ರಿ 1/2. ಓಕೆ. ಇದರೊಳಗೆ ಯಾವ ಟಿಕ್ ಮಾಡಲ? ಹಾಗಿದ್ರೆ Option A. ಟಿಕ್ ಮಾಡಲ. ಯಾಕೆ? ಇಲ್ಲಿ ಬಂದಿದ್ದ ಆನ್ಸರ್ ಸೇಮ್ ಐತಿ, ಇದನ್ನು ಸೇಮ್ ಐತಿ. ಅರ್ಥಾಯ್ತಾ? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಜಸ್ಟಿಫಿಕೇಶನ್ ಕೇಳಿದ್ರೆ ಇದು ಪೂರ ಬರೆದ್ರೆ ಇದೇ ಜಸ್ಟಿಫಿಕೇಶನ್. ಅಂಡರ್ಸ್ಟುಡ್? ಓಕೆ. ಸೆಕೆಂಡ್ ಕ್ವಶನ್, ದಟ್ ಈಸ್ 1 - tan square 45 degree whole divided by 1 + tan square 45 degree. Just simple. Add some values here.
1 minus tan 45 degree is nothing but what? 1. 1 square is 1 only. Then 1 plus 1 square. This is equal to 1 minus 1 only. 1 square is 1. Divided by 1 plus 1. This is equal to 0 divided by 2. 0 divided by 2 ಅಂತಂದ್ರೆ 0. ಅಂದರೆ ಈಗ ಆಪ್ಷನ್ಗಳು ಹೇಳಪ್ಪ. Option tan 90 degree. Tan 90 degree. B1. 1. C sin 45 degree. Sin 45 degree. D0. D0. Answer will be 0. okay. This is the solution. Third question please. Third question sin 2a Divided by equal to 2 sin a 2 sin a is true when 2 sin a into cos a ಇರಬೇಕು ನೋಡು. sin 2a is equal to is true. Is true. Okay. when a when a is equal to question mark. Okay. a ವ್ಯಾಲ್ಯೂ ಏನಿದ್ರೆ ಇದು ಟ್ರೂ ಆಗ್ತದೆ ಅಂತ ಕೇಳ್ತಾರೆ. ಓಕೆ. a ವ್ಯಾಲ್ಯೂ ಏನಪ್ಪ ಆಪ್ಷನ್ಗಳು ಹೇಳು. a ಆಪ್ಷನ್ A option 0 degree, ಓಕೆ. b ಆಪ್ಷನ್ 30 degree, c ಆಪ್ಷನ್ 45 degree, d ಆಪ್ಷನ್ 60 degree. ಓಕೆ. ಒಂದೊಂದು ವ್ಯಾಲ್ಯೂ ಹಾಕ್ಕೊಂತ ಹೋಗೋಣಂತ ಈಗ. ಫಸ್ಟ್ ವಿ ಹ್ಯಾವ್ ಟು ಆ್ಯಡ್ 0 ಡಿಗ್ರಿ ಆ್ಯಡ್ ಮಾಡೋಣ. ಸೈನ್ 2 ಇಂಟು 0 ಇಸ್ ಈಕ್ವಲ್ ಟು 0 ಇಂಟು 2 ಇಂಟು 0. ಇಲ್ಲ ಸೈನ್ 0. Sin 0. ಅರ್ಥ ಆಗ್ತದಾ? ಏನು ಮಾಡಿದೆ ನಾನು ಎ ಇದ್ದಲ್ಲಿ 0 ಡಿಗ್ರಿ ಹಾಕಿದ್ದೀನಿ. ಎ ಇದ್ದಲ್ಲಿ ಏನು ಹಾಕಿದ್ದೀನಿ 0 ಡಿಗ್ರಿ. ಸೈನ್ 2 ಇಂಟು 0 ಅಂತ ಸೈನ್ 0ನೇ. ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು 2 ಇಂಟು ಸೈನ್ 0 ವ್ಯಾಲ್ಯೂ ಏನು 0. 2 ಇಂಟು ಸೈನ್ 0 ವ್ಯಾಲ್ಯೂ 0. ಸೈನ್ 0 ವ್ಯಾಲ್ಯೂ ಇಸ್ 0 ಇಸ್ ಈಕ್ವಲ್ ಟು 2 zeros ಎಲ್ ಎಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಆನ್ಸರ್ 1 ಈಸ್ ಟ್ರೂ. ಅಂಡರ್ಸ್ಟುಡ್? ಅರ್ಥಮೈಂದ? ಫಸ್ಟ್ ಏನು ಮಾಡಿರಿ ಎ ವ್ಯಾಲ್ಯೂ 0 ಅಂತ ಹಾಕ್ರಿ. ಬರಲಿಲ್ಲ ಅಂದ್ರೆ 30 ಹಾಕಮಂತ. ಬರಲಿಲ್ಲ ಅದು ಒಂದಕ್ಕೆ ಆನ್ಸರ್ ಬಂತಿಲ್ಲ ಮುಗಿದೈತೆ. ಉಳಿದೇನು ಬ್ಯಾಡ. ಆನ್ಸರ್ ಇಸ್ ಎ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಪ್ಲೀಸ್. 2 tan 30 degree 2 tan 30 degree whole divided by whole divided by 1 minus tan square 30 degree 1 minus tan square 30 degree. Okay. Look here. 2 into tan 30 degree 1 by root 3 divided by 1 minus 1 by root 3 whole square. Correct? Then this is equal to ಈ ಕಡೆ ಬರ್ತೀನಿ ನೋಡ. This is equal to 2 divided by root 3. 2 ones are 2 by root 3. ಇಲ್ಲಿ ಏನೆಲ್ಲ ಒಂದಿರ್ತದ. ಓಕೆ. Then 1 divided by 1 minus 1 by 3. root 3 ಇದು 3 ಆಯಿತು. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 2 divided by root 3. 3 ones are 3 minus 1. 3 minus 1 2 2 divided by ಅರ್ಥ ಆಯ್ತಾ? ಡೈರೆಕ್ಟ್ ಬರ್ತೀನಿ ನೋಡು. 3 ones are 3 minus 1 2. 3 ones are 3. ಓಕೆ. ದಿಸ್ ಇಸ್ ಈಕ್ವಲ್ ಟು 2 by root 3 ಇಂಟು ಕಿಂದು ಉಲ್ಟಾ ಮಾಡಲಿ 3 by 2. 2 2 ಕ್ಯಾನ್ಸಲ್. 3 ಆಗಲೇ ಹಂಗೆ ಬರ್ತಿದ್ದಿ root 3 ಇಂಟು root 3 ಬರ್ತಿದ್ದಲ್ಲ ಡಿವೈಡೆಡ್ ಬೈ root 3 ಕ್ಯಾನ್ಸಲ್ ಕ್ಯಾನ್ಸಲ್. ಆನ್ಸರ್ ವಿಲ್ ಬಿ root 3 tan 60 ಡಿಗ್ರಿ. ಆನ್ಸರ್ ಏನಪ್ಪ ಇದು ಆನ್ಸರ್ tan 60 ಡಿಗ್ರಿ ಕೊಟ್ಟರೆ ಅವರು ಆಪ್ಷನ್ ದಿ ಸಿ ಆಪ್ಷನ್. ಕ್ವಶನ್ ನಂಬರ್ 3. ಇಫ್ tan a plus b is equal to root 3 and tan a minus b is equal to 1 by root 3, 0 is less than or equal to a plus b less than or equal to 90 degree, a is greater than b, find the value of a and b. We know that tan a plus b is equal to root 3. That means this implies tan a plus b is equal to, when the value of tan is root 3, 60 degree. Correct? Tan 60 degree. Tan gets cancelled. A plus b is equal to 60 degree. Equation number 1. Also tan a minus b is equal to 1 by root 3. Therefore tan a minus b is equal to tan 30 degree. Tan gets cancelled. A minus b is equal to 30 degree. Equation number 2. Adding 1 and 2, then we will get what? A plus b plus a minus b is equal to 60 degree plus 30 degree. Plus b minus b gets cancelled. 2a is equal to 90 degree. A is equal to 90 divided by 2. A is equal to 45 degree. Put A is equal to
45 degree in equation number 1. Then okay, a plus a means 45 plus b is b as it is equal to 60 degree plus 45. B is equal to 60 minus 45 degree. B is equal to 15 degree. This is the required solution. State whether the following are true or false. Justify your statement or answer ಅಂತ ಹೇಳ್ತಾರೆ. First one is sin of a plus b is equal to sin a plus sin b. Let us take a is equal to 1 degree, that is let a is equal to 60 degree and b is equal to 30 degree. ಏನು ತೊಗೊಳಂಪ a equal to 60 degree ತೊಗೊಳ b equal to 30 degree ತೊಗೊಳ. ಇದು ಟ್ರೂ ಇತ್ತಂದ್ರೆ ಈ ವ್ಯಾಲ್ಯೂ ಹಾಕಿದ್ರೆ ಲೆಫ್ಟ್ ಹ್ಯಾಂಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಬರಬೇಕಾ? ಟ್ರೂ ಇತ್ತಂದ್ರೆ this if this is true, if you put a is equal to 60 degree, b is equal to 30 degree, then LHS must be equal to RHS. Yes or no? So by putting a and b values, sin of 60 degree plus 30 degree is equal to sin 60 degree plus sin 30 degree. a ಇದ್ದಲ್ಲಿ 60 degree ಹಾಕು, b ಇದ್ದಲ್ಲಿ 30 degree. Then sin in bracket 60 plus 30 is 90 degree is equal to sin 60 degree value root 3 by 2 plus sin 30 degree value 1 by 2. Sin 90 degree value 1 is equal to LCM is 2 root 3 plus 1. ಎರಡು equal ಆದವನು? No, not equal. Therefore the statement is, the peppermint is false. The statement is false. The peppermint is sour, bitter. Not since sin theta depends on opposite side, as theta increases, as 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 ಮತ್ತು HS ಬರಂಗಿದೆ, as theta increases opposite side increases, as theta increases opposite side increases, hence sin theta value increases. Hence sin theta value increases. ಅಷ್ಟೇ, ಇದೆ ಜಸ್ಟಿಫಿಕೇಶನ್. ಥರ್ಡ್ ಕ್ವಶನ್ ಏನೈತಪ್ಪ? ವಾಟ್ ಇಸ್ ದ ಥರ್ಡ್ ಕ್ವಶನ್ ಹಿಯರ್? cos theta increases as theta value increases. ಫಾಲ್ಸ್. ಮೊದಲೇನು ಬರಬೇಕು? ಫಾಲ್ಸ್. ಇದಕ್ಕೆ ಏನು ಬರ್ತಿದೆ? ಟ್ರೂ ಅಂತ ಬರೆದು ಜಸ್ಟಿಫಿಕೇಶನ್ ಅಂತ ಬರಬೇಕು. ಟ್ರೂ ಬರೆದು ಜಸ್ಟಿಫಿಕೇಶನ್ ಅಂತ ಬರಬೇಕು. ಟ್ರೂ ಇದು. ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ ಆಯಿತು. ಥರ್ಡ್ ಸ್ಟೇಟ್ಮೆಂಟ್ ಏನು ಬರ್ತೀಯಾ? ಫಾಲ್ಸ್. ಬರೀ ಥರ್ಡ್ ಸ್ಟೇಟ್ಮೆಂಟ್ ಫಾಲ್ಸ್, ಕಾಮಾ, ಬಿಕಾಸ್ cos theta value directly depend on adjacent side. Cos theta value directly depend on adjacent side. So, comma, as theta increases, as theta increases, adjacent side decreases. Adjacent side decreases. Hence cos theta value decreases. Hence cos theta value decreases. This is the what? Justification. Next ಬರ್ದೇನಪ್ಪ? sin theta is equal to cos theta for all values of theta ಅಂತ ಹೇಳ್ತಾರೆ. ಫಾಲ್ಸ್. ಥರ್ಡ್ ಏನು ಬರ್ತೀಯಾ? ಫಾಲ್ಸ್. ಬಿಕಾಸ್ when theta is equal to 45 degree, then only sin theta is equal to cos theta. For all other values, it is not true.
For all values it is not true. This is the fourth bit, and the final bit is cot A is not defined. UND, undefined annanga. Okay, cot theta is not defined for A is equal to 0 degree. This is the question. ಇದು ಟ್ರೂ ಫಾಲ್ಸ್ ನೋಡೋಣ. ಓಕೆ, ಜಸ್ಟಿಫಿಕೇಶನ್ ನೋಡೋಣ ಅಂತ ಮೊದಲು, ಅದು ಟ್ರೂ ಫಾಲ್ಸ್ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಜಸ್ಟಿಫಿಕೇಶನ್ cot A is equal to cos A divided by sin A. Yes or no? Cot A is equal to cos A divided by sin A. A ಅಂದರೆ ಏನು ತೊಗೊಂತಾರೆ ಯಾರು? 0 degree. When A is equal to 0 degree, cot 0 degree is equal to cos 0 degree divided by sin 0 degree. This is equal to cos 0 degree value ಏನಪ್ಪ? cos 0 degree value 1. ಮತ್ತು ಹಿಂಗೆ ಮಾಡ್ತಾ ಹೇಳ್ಬೇಕಲ್ಲ ಪಟ್ನೆ. 1 ಡಿವೈಡೆಡ್ ಬೈ ಸೈನ್ 0 ಡಿಗ್ರಿ 0. 1 by 0 ಅಂದ್ರೇನು? Not defined. Undefinable. Hence the statement is true. The statement is true. Write down. Okay, this is what exercise number 11.2. This completes the exercise. We will be moving on to the next part, that is trigonometric identities, I think. Yes or no? Next ಏನದಪ್ಪ? Trigonometric ratios of complementary angles. Trigonometric ratios of complementary angles. ಅದನ್ನು ನೋಡೋಣಂತೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.